ಯಾವುದಾದ್ರೂ ಒಂದು ಭೂಭಾಗವನ್ನ ಮೊದಲಿಗೆ ಬ್ರಿಟಿಷರು ಹಿಡಿದಿದ್ದು ಬಂಗಾಳದಲ್ಲಿ. ಈ ಸ್ವಾತಂತ್ರ್ಯ ಚಳವಳಿ ಅದರಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ಅಂಬೇಡ್ಕರರು ಏನನ್ನ ಪ್ರತಿನಿಧಿಸ್ತಾರೆ ಅಂತ ಹೇಳಬೇಕಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಬ್ರಿಟಿಷರು ಮಾಡಿದಂಥ ಮೊದಲ ಯುದ್ಧ ಯಾವುದು? SLC ವರ್ಗಾದ್ರೂ ಹಿಸ್ಟ್ರಿ ಓದಿದ್ದೀರಿ. ಇಂಡಿಯಾದಲ್ಲಿ ಮಾಡಿದಂಥ ಮೊದಲ ಯುದ್ಧ ಯಾವುದು? ಎಸ್, ಪ್ಲಾಸಿ ಕದನ 1757. ಹರೀಶ್ ಸರ್ ಹೇಳಿದ್ದ. ಓಕೆ, 1757ರಲ್ಲಿ ಪ್ಲಾಸಿ ಕದನ. ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಸಿರಾಜುದ್ದೌಲಾ ಎನ್ನುವಂಥ ಬಂಗಾಳದ ನವಾಬನನ್ನ ಸೋಲಿಸ್ತಾರೆ. ಆದರೆ ಅವರೇ ಆಳ್ವಿಕೆ ಮಾಡೋದಿಲ್ಲ. ಅವ್ರ ಜಾಗದಲ್ಲಿ ಮೀರ್ ಜಾಫರ್ ಅಂತ ಒಬ್ಬನನ್ನ ಕೂರಿಸ್ತಾರೆ. ಅವನ ಜೊತೆಗೂ ತಿಕ್ಕಾಟ ಆಗುತ್ತೆ, ಅವನು ತೆಗಿತಾರೆ. ಮೀರ್ ಕಾಸಿಮ್ ಅಂತ ಇನ್ನೊಬ್ಬನ ಕೂರಿಸ್ತಾರೆ. ಕೂರಿಸಿದ ಮೇಲೆ ಅವನ ಜೊತೆ ಯುದ್ಧ ಮಾಡ್ತಾರೆ. 1764ರಲ್ಲಿ ಬಕ್ಸರ್ ಕದನ ಅಂತ ಮಾಡ್ತಾರೆ. ಅಲ್ಲಿಂದ ಬ್ರಿಟಿಷರು ಯಾವುದಾದ್ರೂ ಒಂದು ಭೂಭಾಗವನ್ನ 1764 ಈ ದೇಶದಲ್ಲಿ ಹಿಡ್ಕೊಳ್ಳೋದು. 1766ಗೆ ಚೌಹರ್ ಅನ್ನುವಂಥ ಒಂದು ಆದಿವಾಸಿ ಸಮುದಾಯ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಚೌಹರ್ ಅಂತ. ಅಲ್ಲಿಂದ 2 ವರ್ಷಕ್ಕೆ ಪಹಾರಿಯಾ ಅನ್ನುವಂಥ ಇನ್ನೊಂದು ಆದಿವಾಸಿಗಳು ಬ್ರಿಟಿಷರ ವಿರುದ್ಧ ದಂಗೆ ಮಾಡ್ತಾರೆ. ಅದಾದ್ಮೇಲೆ ಹಾಲ್ಬಾ ಅಂತ ಇನ್ನೊಂದು ಆದಿವಾಸಿ ಸಮುದಾಯ ಬ್ರಿಟಿಷರ ವಿರುದ್ಧ ದಂಗೆ ಮಾಡ್ತಾರೆ. ಆಮೇಲೆ ನಾಗಾಗಳು, ಗೊಂಡಿಗಳು, ಸಂತಾಲ್ರು, ಮುಂಡರು, ಈ ದೇಶದ ಮೂಲೆ ಮೂಲೆಯಲ್ಲಿ ಇದ್ದಂಥ ಆದಿವಾಸಿ ಸಮುದಾಯಗಳು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ನೀವು ಕೆಲವರು ಪುಸ್ತಕ ಪೆನ್ನು ಇಟ್ಕೊಂಡಿದ್ದೀರಿ, ಇದನ್ನ ಬರ್ಕೊಳ್ಳಿ. ಟ್ರೈಬಲ್ ರಿವೋಲ್ಟ್ಸ್ ಇನ್ ಇಂಡಿಯಾ ಅಗೇನ್ಸ್ಟ್ ಬ್ರಿಟಿಷ್ ಅಂತ ದಯವಿಟ್ಟು ಹುಡುಕಿ. ಯು ವಿಲ್ ಫೈಂಡ್ ಅನ್ ಅಮೇಝಿಂಗ್ ಹಿಸ್ಟ್ರಿ ಆಫ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್. ಈ ಆದಿವಾಸಿ ಸಮುದಾಯ ಯಾರಿದ್ದಾರೆ ಅವರಿಗೆ ಪ್ರತಿನಿಧಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದರು. ಹಾಗಾಗಿ ಆ ಆದಿವಾಸಿಗಳಿಗೆ ಮೊದಲ ದಿನದಿಂದ ಓಟಿನ ಹಕ್ಕು ಸಿಕ್ತು ಅಂತ ನಾನು ಭಾವಿಸ್ತೀನಿ. ಹಾಗೇನೆ ಈ ದೇಶದ ಕಾರ್ಮಿಕರು, ರೈತರು ಮತ್ತು ಮಧ್ಯಮ ವರ್ಗದ ಜನ ಇವರೆಲ್ಲರೂ ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿದ್ದರು. ನೋಡಿ, ಬೇರೆ ಬೇರೆ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ, ಡೆಮಾಕ್ರಸಿ ಅಂತ ಆದಾಗ, ಓಟಿನ ಹಕ್ಕನ್ನ ಎಲ್ಲರಿಗೆ ಕೊಟ್ಟಾಗ, ಎಲ್ಲರಿಗೆ ಕೊಡೋದ್ರ ಬಗ್ಗೆ ಚರ್ಚೆ ನಡೆದಾಗ ಕೊಡಬಾರದು ಅಂತ ನಡೀತಾ ಇತ್ತು. ನಮ್ಮ ದೇಶದ ಸಂವಿಧಾನದ ರಚನಾ ಸಭೆಯಲ್ಲಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಆ ಡಿಸ್ಕಷನ್ ಬರಲಿಲ್ಲ. ಯಾಕ್ರೆ ಅವರು ಆ ಕಾಡ್ನಲ್ಲಿದ್ದಾರೆ ಆದಿವಾಸಿಗಳು, ಅವ್ರಿಗೆ ಯಾಕ್ರೆ ಓಟಿನ ಹಕ್ಕು ಕೊಡಬೇಕು ಅಂತ ಯಾರೂ ಕೇಳಲಿಲ್ಲ. ಬಿಕಾಸ್ ಆದಿವಾಸೀಸ್ ಫಾಟ್ ಅಗೇನ್ಸ್ಟ್ ಬ್ರಿಟಿಷ್ 100 ಟೈಮ್ಸ್. ಮತ್ತು ಆದಿವಾಸಿಗಳು ಬ್ರಿಟಿಷರ ವಿರುದ್ಧ ನಡೆಸಿದ್ದು ಅಹಿಂಸಾತ್ಮಕವಾದಂಥ ಹೋರಾಟ ಅಲ್ಲ. ಆದಿವಾಸಿಗಳು ಬ್ರಿಟಿಷರ ವಿರುದ್ಧ ಹೋರಾಟ ನಡೆದರೆ ಸಾವು ಮಾತ್ರ ಇರ್ತಾ ಇತ್ತು. ಬಿರ್ಸಾ ಮುಂಡಾ ಅಂತ ನೀವು ಕೇಳಿರ್ಬೋದು. ಬಿರ್ಸಾ ಮುಂಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಇವತ್ತು ರಾಂಚಿನಲ್ಲಿದೆ. ಬಿರ್ಸಾ ಮುಂಡ ಅನ್ನುವಂಥ ಒಂದು ಆದಿವಾಸಿ ಸಮುದಾಯದ ನಾಯಕ. ಆತನ್ನ ಕೊಂದಾಕಿದ್ರು, ಪೊಲೀಸರು ಕೊಂದಾಕಿದ್ರು. ಕನ್ನಡದಲ್ಲಿ ಒಂದು ಪುಸ್ತಕ ಇದೆ, ಕಾಡಿನ ದಾವೇದಾರ ಅಂತ. ಮಹಾಶ್ವೇತಾ ದೇವಿ ಎನ್ನುವಂಥ ಬೆಂಗಾಲದ ಅದ್ಭುತ ಕಾದಂಬರಿಕಾರ್ತಿಯ ಪುಸ್ತಕ ಬರೆದಿದ್ದಾರೆ. ನಿಮ್ಗೆ ಸಾಧ್ಯ ಆದರೆ ಓದಿ. ಇಂಥ ಆದಿವಾಸಿ ಸಮುದಾಯಗಳು ಬ್ರಿಟಿಷರ ವಿರುದ್ಧದ ನಿರಂತರ ಸಂಗ್ರಾಮದಲ್ಲಿ ಇದ್ದಿದ್ದರಿಂದಾಗಿ ಸಂವಿಧಾನ ರಚನಾ ಸಭೆಯಲ್ಲಿ ಅವರ ಪರವಾಗಿ ವಾಯ್ಸ್ ಮಾಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಿದ್ದರಿಂದಾಗಿ ಯಾಕ್ರಿ ಅವರಿಗೆ ವೋಟಿಂಗ್ ರೈಟ್ಸ್ ಕೊಡಬೇಕು ಅಂತ ಯಾರು ಕೇಳಲಿಲ್ಲ. ಹಾಗೇನೆ ಈ ದೇಶದ ಹಳ್ಳಿಗಳಲ್ಲಿದ್ದಂಥ ರೈತಾಪಿ, ನಿಮಗೆ 19ನೇ ಶತಮಾನದ ಆರಂಭದಲ್ಲಿ ನೀವು ಕೇಳಿರ್ಬೋದಾದಂಥ ಸಂಗೊಳ್ಳಿ ರಾಯಣ್ಣನಿಂದ ಹಿಡಿದು 20ನೇ ಶತಮಾನದ ಆರಂಭದಲ್ಲಿ ನೀವು ಕೇಳಬಹುದಾಗಿರುವ ಮೈಲಾರ ಮಹದೇವನ ತನಕ, ನೀಲಿ ಬಂಡಾಯ, ಇಂಡಿಗೋ ರೆವಲ್ಯೂಷನ್ ಇಂದ ಹಿಡಿದು ಬೆಂಗಾಳದ ರೈತರವರೆಗೆ ನಿರಂತರವಾಗಿ ರೈತರು ಬ್ರಿಟಿಷರ ವಿರುದ್ಧ ಸಂಗ್ರಾಮ ಮಾಡಿದ್ರಲ್ಲ, ಆ ಹಳ್ಳಿಗಾಡಿನ ಅಮಾಯಕ ರೈತರಿಗೆ ಯಾಕೆ ಓಟಿನ ಹಕ್ಕು ಅಂತ ಸಂವಿಧಾನ ರಚನಾ ಸಭೆ ಚರ್ಚೆಗೆ ಬರಲಿಲ್ಲ. ಎವ್ರಿಬಡಿ ಶುಡ್ ಗೆಟ್ ವೋಟ್ ಅಂತ, ವೋಟಿಂಗ್ ರೈಟ್ ಅಂತ ಈ ದೇಶದ ಸಂವಿಧಾನ ರಚನಾ ಸಭೆ ತೀರ್ಮಾನ ಮಾಡು. ನೀವೆಲ್ಲ ಇಲ್ಲಿ ಕೂತಿರುವಂಥವ್ರು, ಈ ದೇಶದಲ್ಲಿ ಇವತ್ತು ನಾವೇನೇನು ಪಡ್ಕೊಳ್ತಾ ಇದ್ದೀವಿ ಅದರ ಮೂಲ ಎಲ್ಲಿದೆ ಅಂತ ತಿಳ್ಕೊಳ್ದೇ ಇದ್ರೆ, ನಾನು ಹುಡ್ತಾ ನನಗೆ ಇದೆಲ್ಲ ಸಿಕ್ಕಿತ್ತು ಅಂತ ಅನ್ಕೊಂಡ್ರೆ ನೋ, ಅದು ಸಿಕ್ಕಿರ್ಲಿಲ್ಲ. ಈ ದೇಶದ ಸ್ವಾತಂತ್ರ್ಯ ಬಂದಾಗ 84% ಜನ ಅನಕ್ಷರಸ್ಥರಿದ್ದರು ಮತ್ತು ಮಹಿಳೆಯರು ಬರೀ 4%, 3% ಮಾತ್ರ ಅಕ್ಷರ ಪಡ್ಕೊಂಡಿದ್ರು. ಈ ಮಹಿಳೆಯರಿಗೆ ಈಕ್ವಲ್ ಸ್ಟೇಟಸ್ ಇರಬೇಕು. ಒಂದು ದೇಶದ ಪ್ರಗತಿಯನ್ನು ನಾನು ಆ ದೇಶದಲ್ಲಿ ಮಹಿಳೆಯರು ಏನನ್ನ ಸಾಧಿಸಿದ್ದಾರೆ ಅನ್ನೋದ್ರ ಮೇಲೆ ಅಳಿತೀನಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಮತ್ತು ಆಸ್ತಿಯಲ್ಲಿ ಸಮಾನ ಪಾಲು ಬೇಕು ಅಂತ ಈವನ್ ಆಫ್ಟರ್ ಇಂಡಿಪೆಂಡೆನ್ಸ್ ಅವರು ಲಾ ಮಿನಿಸ್ಟರ್ ಆಗಿದ್ರು. ಆಗ ಸಂಸತ್ತಿನಲ್ಲಿ ಹಿಂದೂ ಕೋಡ್ ಬಿಲ್ ಅಂತ ಮಂಡಿಸ್ತಾರೆ. ಮಹಿಳೆಯರಿಗೆ ಸಮಾನ ಹಕ್ಕಿರಬೇಕು ಆಸ್ತಿನಲ್ಲಿ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಇನ್ನು ಮಹಿಳೆಯರಿಗೆ ಸಮಾನ ಆಸ್ತಿ ಬರಕ್ಕೆ ಸಾಧ್ಯ ಆಗಿಲ್ಲ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಂಟೆಡ್ ಇಟ್ ಟು ಹ್ಯಾಪನ್ ಇಮಿಡಿಯೇಟ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್. ಬಂಧುಗಳೇ,
ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ನಾವು ಏನು ಓದಿದ್ದೀವಿ ಅದು ನಿಜ. ಮಹಾತ್ಮ ಗಾಂಧಿಯವರು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು ಇವರೆಲ್ಲರೂ ಕೂಡ ಅಪ್ರತಿಮ ವ್ಯಕ್ತಿಗಳು. ಅವರು ಈ ನ್ಯಾಷನಲ್ ಲಿಬರೇಷನ್ ಮೂವ್ಮೆಂಟ್ನಲ್ಲಿ ಅಂತ ಜನ ಇದ್ದಿದ್ದಕ್ಕೆ, ಜವಾಹರ್ಲಾಲ್ ನೆಹರು ಅನ್ನುವಂಥ ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಕ್ಕೆ ಈ ದೇಶ ಪುಣ್ಯ ಮಾಡಿತ್ತು, ಅದರಲ್ಲಿ ಸಂದೇಹನೇ ಇಲ್ಲ. ಅದೇ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದಕ್ಕೂ ಈ ದೇಶ ಪುಣ್ಯ ಮಾಡಿತ್ತು. ಹಾಗಾಗಿ ಇದೊಂದು ದೇಶ ಆಗಿ ಉಳ್ಕೊಂಡಿದೆ. ಇಲ್ಲದೆ ಇದ್ರೆ ಇದೊಂದು ದೇಶ ಆಗಿ ಉಳ್ಕೊಳ್ತಾ ಇರಲಿಲ್ಲ. ಎಲ್ಲರಿಗೂ ಫ್ರಮ್ ಡೇ ಒನ್ ಈಕ್ವಾಲಿಟಿ ಇನ್ ಸ್ಟೇಟಸ್ ಅಂಡ್ ಆಪರ್ಚುನಿಟಿ. ಬಹುಶಃ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಹಾಕಿಲ್ಲ, ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ನ ತೆಗೆದು ಈ ಬಹುಶಃ ಎಲ್ಲ ಕಡೆಗೂ ಅದನ್ನ ಓದುವ ಅಭ್ಯಾಸ ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರಿಂಟ್ ಮಾಡ್ತಾ ಇದ್ದಾರೆ. ನಮಗೆ ಆ ತರ ಇರಲಿಲ್ಲ. ಈಕ್ವಾಲಿಟಿ ಆಫ್ ಸ್ಟೇಟಸ್ ಅಂಡ್ ಆಪರ್ಚುನಿಟಿ, ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್, ಇದನ್ನ ನಮ್ಮ ಸಂವಿಧಾನದಲ್ಲಿ ಬರೆದಿದ್ದಾರಲ್ಲ ನೋಡಿ. ಪ್ರಪಂಚದ ಎಲ್ಲ ಪ್ರಜಾಪ್ರಭುತ್ವ ಸಂವಿಧಾನದಲ್ಲೂ ಕೂಡ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವತೆ ಇದೆ. ಈಕ್ವಾಲಿಟಿ, ಫ್ರೆಟರ್ನಿಟಿ ಅಂಡ್ ಲಿಬರ್ಟಿ ಇದೆ. ಆದರೆ ನಮ್ಮ ದೇಶದ ಸಂವಿಧಾನದಲ್ಲಿ there is an additional point, that is justice, ನ್ಯಾಯ. ಅದು ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ನ್ಯಾಯ ಅಂತ ಬರೀಲಾಗಿದೆ. ದ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಹ್ಯಾಸ್ ದೀಸ್ ವರ್ಡ್ಸ್. ಇದು ಬೇರೆ ದೇಶದ ಸಂವಿಧಾನದಲ್ಲಿಲ್ಲ. ಯಾಕೆಂದ್ರೆ ನಮ್ಮ ದೇಶ ಹುಟ್ಟಿಕೊಂಡಾಗ ಇಲ್ಲೊಂದು ಅಸಮಾನತೆ ಇತ್ತು, ಜಾತಿಯ ಅಸಮಾನತೆ ಇತ್ತು. ಅತ್ಯಂತ ಶ್ರೀಮಂತರು ಟಾಟಾ ಮತ್ತು ಬಿರ್ಲಾ ಇದ್ರು, ಹಸಿವಿನಿಂದ ಸಾಯುವ ಜನ ಇದ್ರು ಈ ದೇಶದಲ್ಲಿ. ಈ ದೇಶ ಹುಟ್ಟಿಕೊಂಡಾಗ ಹಸಿವಿತ್ತು. ನಮಗೆ ಊಟ ಹಾಕಕ್ಕೆ ಎಲ್ರಿಗೂ ಸಾಧ್ಯ ಆಗದೆ ಬೇರೆ ದೇಶದಿಂದ ನಮಗೆ ಉಚಿತವಾಗಿ ಗೋಧಿಯನ್ನ ಕೊಡ್ತಾ ಇದ್ರು. ಎಲ್ಲಿವರೆಗೆ? ನಾನ್ ಶಾಲೆಗೆ ಹೋಗೋ ತನಕ. ನನ್ಗೆ ತುಂಬಾ ವಯಸ್ಸಾಗಿಲ್ಲ, ಸೊ ನಾನ್ ಶಾಲೆಗೆ ಹೋಗೋ ತನಕ ಕೂಡ ಆಯ್ತಾ. ಆಗ್ಲೂ ಕೂಡ ಉಪ್ಪಿಟ್ಟು ಅಂತ ಕೊಡ್ತಾ ಇದ್ರು. ಆ ಉಪ್ಪಿಟ್ಟಿನ ಗೋಧಿ ಅಮೆರಿಕದಿಂದ ಬರ್ತಾ ಇತ್ತು. ಇವತ್ತು ನಾವು ನಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ನಾವು ಬಿಸಿ ಊಟ ಕೊಡ್ತಾ ಇದ್ದೀವಿ ಮತ್ತು ತಲೆಗೆ 10 kg ಅಕ್ಕಿ ಕೊಡೋದಕ್ಕೆ ಬೇಕಿರುವಂತ ಶಕ್ತಿಯನ್ನ, ಆಹಾರ ಸಾರ್ವಭೌಮತೆಯನ್ನ, ಫುಡ್ ಸಾವರ್ನಿಟಿಯನ್ನ, ಫುಡ್ ಸೆಕ್ಯೂರಿಟಿಯನ್ನ ಈ ದೇಶ ಇವತ್ತು ಪಡ್ಕೊಂಡಿದೆ. ಆದ್ರೆ ಈ ದೇಶ ಹುಟ್ಕೊಂಡಾಗ ಆಗಿರ್ಲಿಲ್ಲ. ಜಸ್ಟ್ ಇಮ್ಯಾಜಿನ್, ಒಂದು ವೇಳೆ ಅಟ್ಲೀಸ್ಟ್ ಆನ್ ಪೇಪರ್ ನಾವು ಈ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಅಂತ ಬರ್ಕೊಂಡಿಲ್ಲದೆ ಇದ್ದಿದ್ರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮಗಳನ್ನ ಈ ದೇಶದ ಸರ್ಕಾರಗಳು ಒಂದಾದ್ಮೇಲೆ ಒಂದು ತೆಗೆದುಕೊಳ್ಳದೆ ಇದ್ದಿದ್ರೆ, ಭೂಮಿಯನ್ನ ಯಾವ ಪ್ರಮಾಣದಲ್ಲಿ ಮಾಡಕ್ ಆಗ್ಬೇಕಿತ್ತೋ ಮಾಡದೇ ಇದ್ರು ಕೂಡ ಒಂದು ಪ್ರಮಾಣದಲ್ಲಾದ್ರೂ ಭೂ ಹಂಚಿಕೆ ಎಲ್ರಿಗೂ ಮಾಡದೇ ಇದ್ದಿದ್ರೆ, ಮತ್ತು ಒಂದು ಸಕಾರಾತ್ಮಕವಾದ ತಾರತಮ್ಯದ ಮುಖಾಂತರ ಮೀಸಲಾತಿ ವ್ಯವಸ್ಥೆಯನ್ನ ಇಂಟ್ರಡ್ಯೂಸ್ ಮಾಡದೇ ಇದ್ದಿದ್ರೆ, ಈ ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದ ಆದಿವಾಸಿಗಳಿಗೆ, ಟ್ರೈಬಲ್ಸ್ಗೆ ಸ್ಪೆಷಲ್ ಟ್ರೈಬಲ್ ಸ್ಟೇಟಸ್ ಕೊಡದೇ ಇದ್ದಿದ್ರೆ ಈ ದೇಶವಾಗಿ ಇರ್ತಾ ಇರಲಿಲ್ಲ. ಈ ದೇಶದಲ್ಲಿ ಫ್ರಮ್ ಡೇ ಒನ್ ಸಿವಿಲ್ ವಾರ್ ಇರ್ತಾ ಇತ್ತು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ನೆನೆಸ್ಕೊಳ್ಬೇಕಾಗಿರೋದು ಈ ಕಾರಣಕ್ಕಾಗಿ ಕೂಡ. ನಾವು ಒಂದು ವೇಳೆ ರಾಷ್ಟ್ರ ನಿರ್ಮಾಣವನ್ನ ಮಾಡಬೇಕು ಅಂತ ನಾವು ನೇಷನ್ ಬಿಲ್ಡಿಂಗ್ ಎಕ್ಸರ್ಸೈಸ್ ಅಂತ ಅಂದ್ರೆ ಇದೆಲ್ಲ ಸೇರಿ ನೇಷನ್ ಬಿಲ್ಡಿಂಗ್ ಎಕ್ಸರ್ಸೈಸ್. ವಿ ಅಸ್ಯೂಮ್ ಪಾಲಿಟಿಕ್ಸ್ ಇಸ್ ಎ ಬ್ಯಾಡ್ ವರ್ಡ್. ಇದು ಸರಿ ಇಲ್ಲ ಪಾಲಿಟಿಕ್ಸ್ ಅಂತ ಅನ್ಕೊಳ್ತೀವಿ. ಸಿ, ದೀಸ್ ಆರ್ ಆಲ್ ಪೊಲಿಟಿಕಲ್ ಆಕ್ಟ್ಸ್. ಫ್ರೀಡಮ್ ಮೂವ್ಮೆಂಟ್ ವಾಸ್ ಎ ಪೊಲಿಟಿಕಲ್ ಆಕ್ಟ್. ದಿ ಎಲೆಕ್ಷನ್ ಟು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಅನ್ ಆಕ್ಟ್ ಆಫ್ ಪಾಲಿಟಿಕ್ಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡ್ತಾ ಕಾಲರಾಮ್ ದೇವಾಲಯದ ಪ್ರವೇಶಕ್ಕಾಗಿ ಹೋರಾಟ ನಡೆಸಿದ್ದು ವಾಸ್ ಎ ಪೊಲಿಟಿಕಲ್ ಆಕ್ಟ್. ಪಾಲಿಟಿಕ್ಸ್ ಏನಿದೆ, ದಿಸ್ ಈಸ್ ದಿ ಮಾಸ್ಟರ್ ಕೀ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ನಾವಿವತ್ತು ರಾಜಕೀಯ ಅಂತ ಮಾತಾಡಿದ್ರೆ ಇಟ್ಸ್ ಎ ಬ್ಯಾಡ್ ವರ್ಡ್ ಅನ್ನೋ ತರ ನಾವು ಯೋಚನೆ ಮಾಡ್ತಾ ಇದ್ವಿ. ಇದು ತಪ್ಪು. ಅಂದ್ರೆ ಅದೊಂದು ಸರಿ ಇಲ್ಲ. ನೋಡಿ, ನಮ್ಮ ಕಾಲೇಜಲ್ಲೂ ತುಂಬಾ ರಾಜಕೀಯ ಅಂತ ಹೇಳ್ತೀವಿ ಅನ್ಕೊಳ್ಳಿ. ಅದರ ಅರ್ಥ ಏನೋ ಕೆಟ್ಟದ್ದು ಹೇಳ್ತಾ ಇದೀವಿ ಅಂತ. ರಾಜಕೀಯ ಎಲ್ಲ ಕಡೆ ರಾಜಕೀಯ ಕಂಡ್ರಿ. ಇವಾಗ ನೀವು ರಾಜಕೀಯ ಮಾಡಬೇಡಿ ಅಂತ ಹೇಳಿದ್ರೆ ಏನೋ ಕೆಟ್ಟದ್ದು ಮಾತಾಡ್ತಾ ಇದೀವಿ ಅಂತ. ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ವಾಸ್ ಎ ಪೊಲಿಟಿಕಲ್, ಗ್ರೇಟ್ ಪೊಲಿಟಿಕಲ್ ಆಕ್ಟ್. ಬಸವಣ್ಣ ನಡೆಸಿದ್ದು ರಾಜಕಾರಣ, ಪ್ರವಾದಿ ಮಹಮ್ಮದರು ನಡೆಸಿದ್ದು, ಯೇಸು ಕ್ರಿಸ್ತ ನಡೆಸಿದ್ದು, ಬಾಬಾ ಸಾಹೇಬರು ನಡೆಸಿದ್ದು, ಮಹಾತ್ಮ ಗಾಂಧಿ ನಡೆಸಿದ್ದು, ಇದೆಲ್ಲವೂ ರಾಜಕಾರಣ. ಈ ರಾಜಕಾರಣ ಮತ್ತು ರಾಜಕೀಯ ಅಧಿಕಾರ ಒಂದು ಪರಮ ಪವಿತ್ರವಾದಂತಹ ಕ್ರಿಯೆ. ಯಾವುದನ್ನ ನಾವು ಸಾಮಾನ್ಯವಾಗಿ ಅಸಾಧ್ಯ ಅಂದುಕೊಳ್ತೀವಿ ಅದನ್ನ ಸಾಧ್ಯವಾಗಿಸ್ತಕ್ಕಂಥ ಪರಮ ಪವಿತ್ರವಾದಂಥ ಕ್ರಿಯೆ ರಾಜಕಾರಣ. ಇವತ್ತು ಹಂಗಿಲ್ಲ. ಇವತ್ತು ಈ ರಾಜಕಾರಣ ಏನಿದೆ ಅದು ಒಂದು ಕೊಳಕಿನ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ವಿ ಶುಡ್ ಗೆಟ್ ಇನ್ ಟು ಪಾಲಿಟಿಕ್ಸ್. ಆಲ್ ಗುಡ್ ವಿಮೆನ್ ಅಂಡ್ ಮೆನ್ ಶುಡ್ ಗೆಟ್ ಇನ್ ಟು ಪಾಲಿಟಿಕ್ಸ್. ಎಲ್ಲರೂ ಕೂಡ, ಗಂಡಸರು ವಿಶೇಷವಾಗಿ ಮಹಿಳೆಯರು, ಈ ತರದ ಒಂದು ರಾಜಕಾರಣವನ್ನ ಮಾಡಬೇಕು ಅಂದ್ರೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ವೇ ದಿಸ್ ನೇಷನ್ ಇಸ್ ಬಿಲ್ಟ್. ಈ ದೇಶ ಹುಟ್ಟಿಕೊಂಡಿದ್ದು ಸ್ವಾತಂತ್ರ್ಯ ಚಳವಳಿಯಲ್ಲಿ. ಈ ದೇಶವನ್ನ ಇವತ್ತು ಕಟ್ಟುತ್ತಾ ಇರೋದು, ವಿಸ್ತರಿಸ್ತಾ ಇರ್ತಕ್ಕಂಥದ್ದು ಒಂದು ಸಂವಿಧಾನದ ಆಧಾರದ ಮೇಲೆ.
ಮತ್ತು ಆ ಸಂವಿಧಾನದ ಪ್ರಧಾನ ಶಿಲ್ಪಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಪ್ರಧಾನ ಶಿಲ್ಪಿ ಅಂತ ಯಾಕೆ ಹೇಳ್ತಾ ಇದ್ದೀನಿ, ದೇರ್ ವಾಸ್ ಎ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ತುಂಬಾ ಜನ ಅದರೊಳಗಡೆ ಇದ್ದರು. ಆದ್ರೆ ಅದರೊಳಗಡೆ ಎಂತೆಂಥ ಚರ್ಚೆ ನಡೀತು ಗೊತ್ತಾ? ನೋಡಿ, ನಮ್ಮ ಸಂವಿಧಾನಕ್ಕೆ ಮುಂಚೆನೇ ಇಂಥ ಡಿಸ್ಕಷನ್ಸ್ ಈ ದೇಶದಲ್ಲಿ ನಡೆದಿದೆ. ಇಂಪೀರಿಯಲ್ ಅಸೆಂಬ್ಲಿ ಅಂತ ಇತ್ತು, ಬ್ರಿಟಿಷರ ಅಧೀನದಲ್ಲಿ ಒಂದು ಜನ ವೋಟ್ ಹಾಕ್ತಾ ಇದ್ರು. ಎಲ್ರಿಗೂ ವೋಟಿನ ಹಾಕಿರ್ತಿರ್ಲಿಲ್ಲ, ಬಟ್ ಎಲ್ಲ ವೋಟ್ ಹಾಕ್ತಿದ್ರು. ಆ ವೋಟ್ ಹಾಕ್ಬೇಕಾದ್ರೆ 1911ರಲ್ಲಿ 1911ನಲ್ಲಿ ಆಗ ಗೋಪಾಲಕೃಷ್ಣ ಗೋಖಲೆ ಅವರು ಒಂದು ಖಾಸಗಿ ಮಸೂದೆಯನ್ನು ಮಂಡಿಸ್ತಾರೆ, ಒಂದು ಪ್ರೈವೇಟ್ ರೆಸೊಲ್ಯೂಷನ್ ಮೂವ್ ಮಾಡಿ 14 ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾರೆ. ದಿಸ್ ವಾಸ್ ಇನ್ 1911. ಆಗ ಆ ಇಂಪೀರಿಯಲ್ ಅಸೆಂಬ್ಲಿಯಲ್ಲಿ ಇಂಡಿಯನ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಅವರು ವಿರೋಧ ಮಾಡ್ತಾರೆ. ಅದರಲ್ಲಿ ಬಿಹಾರದ ದರ್ಭಾಂಗ ಪ್ರಾಂತ್ಯದ ಮಹಾರಾಜ ಹೇಳ್ತಾನೆ, ಎಲ್ಲರಿಗೂ ಉಚಿತ ಶಿಕ್ಷಣ ಕೊಟ್ಟರೆ ನಮ್ಮ ಹೊಲಗದ್ದೆಗಳಲ್ಲಿ ಕೆಲಸ ಮಾಡೋರು ಯಾರು ಅಂತ ಕೇಳ್ತಾರೆ. ಸೊ ಎಲ್ರಿಗೂ ಉಚಿತ ಶಿಕ್ಷಣ ಕೊಡಬಾರ್ದು ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಮತ್ತೆ ಈ ಡಿಬೇಟ್ ಬರುತ್ತೆ. ಬಂದಾಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ರಿಗೂ ಕೊಡಬೇಕು ಅಂತ. ಇಲ್ಲ, ಅಂಡ್ ಇಟ್ ಶುಡ್ ಬಿ ಮೇಡ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾರೆ. ಅದು ಫಂಡಮೆಂಟಲ್ ರೈಟ್ ಆಗಬೇಕು ಅಂತ. ಇಲ್ಲ, ಫಂಡಮೆಂಟಲ್ ರೈಟ್ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಆಫ್ಟರ್ ಆಲ್ ದಿಸ್ ಈಸ್ ಎ ಪೂರ್ ಕಂಟ್ರಿ, ವಿ ಆರ್ ಜಸ್ಟ್ ಎಮರ್ಜಿಂಗ್. ಒಂದ್ಸರಿ ಫಂಡಮೆಂಟಲ್ ರೈಟ್ ಅಂತ ಮಾಡಿದ ತಕ್ಷಣ ನೀವು ಅದನ್ನ 100% ಜಾರಿ ಮಾಡಬೇಕಾಗುತ್ತೆ. ಮತ್ತು ಸುಪ್ರೀಂ ಕೋರ್ಟ್ ವಿಲ್ ಎನ್ಶ್ಯೂರ್ ದಟ್ ಇಟ್ ಈಸ್ ಇಂಪ್ಲಿಮೆಂಟೆಡ್. ವಿ ಕೆನಾಟ್ ಡೂ ಇಟ್ ಅಂತ ಸರ್ದಾರ್ ಪಟೇಲ್ರು ಮತ್ತು JB ಕೃಪಲಾನಿ ಹೇಳ್ತಾರೆ. ಫಂಡಮೆಂಟಲ್ ರೈಟ್ ಚಾಪ್ಟರ್ಗೆ JB ಕೃಪಲಾನಿ ಅಧ್ಯಕ್ಷರಿರ್ತಾರೆ, ಒಂದು ಸಬ್ ಕಮಿಟಿಗೆ ಸರ್ದಾರ್ ಪಟೇಲ್ ಇರ್ತಾರೆ. ಬಾಬಾ ಸಾಹೇಬರು ಅವಾಗ ಒಂದು ಬೇರೆ ಕೆಲಸ ಮಾಡ್ತಾರೆ. ಬಾಬಾ ಸಾಹೇಬ್ ವಾಸ್ ಡೈರೆಕ್ಟ್ ಇನ್ಚಾರ್ಜ್ ಫಾರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ರಾಜ್ಯ ನಿರ್ದೇಶನ ತತ್ವಗಳು ಅಂತ ಇದೆ ನಮ್ಮ ಸಂವಿಧಾನದಲ್ಲಿ, ಅಧ್ಯಾಯ 4ರಲ್ಲಿ. ಅದರಲ್ಲಿ ಅವರು ಸೇರಿಸ್ತಾರೆ, ರಾಜ್ಯ ನಿರ್ದೇಶನ ತತ್ವ ಇಸ್ ನಾಟ್ ಎ ಫಂಡಮೆಂಟಲ್ ರೈಟ್, ಬಟ್ ಸ್ಟಿಲ್ ಹಿ ರೈಟ್ಸ್, ಈ ದೇಶದ ಸಂವಿಧಾನ ಜಾರಿಗೆ ಬಂದ 10 ವರ್ಷಗಳ ಒಳಗೆ ಈ ದೇಶದ ಎಲ್ಲರಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಬರೀತಾರೆ. ಏನಿದ್ರ ಇಂಪಾರ್ಟೆನ್ಸ್ ಏನು? ಫಂಡಮೆಂಟಲ್ ರೈಟ್ ಆಗಲಿಲ್ಲ, ಆದರೆ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಬರೆದರು. ಇದನ್ನ 1992ನಲ್ಲಿ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಇದನ್ನ ಡಿಸ್ಕಸ್ ಮಾಡಿ ಹೇಳುತ್ತೆ. ಅದು ಉನ್ನಿಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅನ್ನುವಂಥ ಒಂದು ಕೇಸ್. ಆ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನಮ್ಮ ಸಂವಿಧಾನ ಕರ್ತೃಗಳು ಇಲ್ಲೊಂದು ಟೈಮ್ ಫ್ರೇಮ್ ಇಟ್ಟಿದ್ದಾರೆ, 10 ವರ್ಷ ಅಂತ ಇಟ್ಟಿದ್ದಾರೆ. ಯಾಕೆ 10 ವರ್ಷ ಅಂತ ಇಟ್ಟರು? ಬಿಕಾಸ್ ಇಟ್ ಕ್ಯಾರೀಸ್ ದ ವೈಟ್ ಆಫ್ ಎ ಫಂಡಮೆಂಟಲ್ ರೈಟ್. ಇದಕ್ಕೆ ಮೂಲಭೂತ ಹಕ್ಕಿನ ಒಂದು ತೂಕ ಇದೆ, ಮೇಕ್ ಇಟ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಆರ್ಟಿಕಲ್ 19ನ ಭಾಗವಾಗಿ 2001-2ರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಫಂಡಮೆಂಟಲ್ ರೈಟ್ ಮಾಡಿದ್ರು. ಮತ್ತು 2009ರಲ್ಲಿ ರೈಟ್ ಟು ಎಜುಕೇಶನ್ ಭಾಗವಾಗಿ ಒಂದು ಡೈಲ್ಯೂಟೆಡ್ ಆಕ್ಟ್ ಈ ದೇಶದಲ್ಲಿ ಬಂದಿದೆ. ಅಂಡ್ ದೇರ್ ಇಸ್ ಸಮ್ ರೈಟ್ ಟು ಎಜುಕೇಶನ್ ಆಕ್ಟ್ ಗೋಯಿಂಗ್ ಆನ್ ಹಿಯರ್. ಯಾಕೆ ಇದನ್ನ ಹೇಳಿದೆ ಗೊತ್ತಾ? ನಾನು ಒಂದು ದೇಶ ಪಾಲಿಸಿ ಏನಿರಬೇಕು, ಇಲ್ಲಿ ನಾವು ಬಂದು ಕೂತಿರೋರು ಏನು ಅನ್ಕೊಳ್ತೀವಿ, ನಾನು ನನ್ನ ಸ್ವಂತ ಶಕ್ತಿಯ ಮೇಲೆ ಓದಿ, ನಾನು ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಎಂಟ್ರೆನ್ಸ್ ಬರೆದು ಇಲ್ಲಿ ಬಂದು ಮೆಡಿಕಲ್ ಸೀಟ್ ತಗೊಂಡಿದ್ದೀನಿ, ಅಥವಾ ಇಲ್ಲಿ ಬಂದು ನಾನು ನರ್ಸಿಂಗ್ ಸೀಟ್ ತಗೊಂಡಿದ್ದೀನಿ ಅನ್ಕೊಳ್ತೀವಲ್ಲ. ನೋ, ದೇವರ್ ನೋ ಸ್ಕೂಲ್ಸ್ ಅಂಡ್ ಕಾಲೇಜಸ್. ಅದೆಲ್ಲ ಎಲ್ಲಿಂದ ಬಂತು? ಅದೆಲ್ಲ ಸಂವಿಧಾನದಲ್ಲಿ ಏನು ಆಶಯ ಅಡಕ ಆಗಿದೆ ಅದಕ್ಕೆ ತಕ್ಕಂಗೆ ಒಂದು ಕಾನೂನು ಆಗುತ್ತೆ. ಆ ಕಾನೂನಿಂದ ರೂಲ್ಸ್ ಫ್ರೇಮ್ ಆಗುತ್ತೆ. ಅದರಿಂದ ಸರ್ಕಾರದ ಪ್ರೋಗ್ರಾಮ್ಸ್ ಡೆವಲಪ್ ಆಗುತ್ತೆ. ಪ್ರೋಗ್ರಾಮ್ಸ್ ಲೈಕ್ ಹೆಣ್ಣು ಮಕ್ಕಳಿಗೆ ಏನು ಕಾಲೇಜುಗಳಲ್ಲಿ ಶುಲ್ಕ ಇರಬಾರ್ದು ಇಸ್ ಎ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ನ ಹಿಂದೆ ಏನಿದೆ? ಅದು ಪ್ರೋಗ್ರಾಮ್ನ ಹಿಂದೆ ಒಂದು ರಾಜ್ಯ ನಿರ್ದೇಶನ ತತ್ವ ಇದೆ, ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದೆ. ಸೊ ಹಾಗಾಗಿ ಹೆಚ್ಚೆಚ್ಚು ಹೆಣ್ಣು ಮಕ್ಕಳು ಹೆಂಗ್ ಬರ್ತಾ ಇದ್ದಾರೆ ಎಜುಕೇಶನ್ ಫೀಲ್ಡ್ಗೆ? ಬಿಕಾಸ್ ಆಫ್ ದೀಸ್ ಮೆಜರ್ಸ್. ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು. ಹೆಣ್ಣು ಮಕ್ಕಳು ಹೋಗ್ಲಿ, ಗಂಡು ಮಕ್ಕಳೇ ಬರ್ತಾ ಇರಲಿಲ್ಲ ಶಾಲೆಗೆ. 1992ರಲ್ಲಿ ಬಂಗಾರಪ್ಪನವರು ಈ ರಾಜ್ಯದ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಶಾಲೆಗೆ ಹೋದ್ರೆ ಒಂದು ದಿನಕ್ಕೆ ₹1 ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಆ ಕಾರಣಕ್ಕಾಗಿ ತಂದೆ ತಾಯಂದರು ಮಕ್ಕಳನ್ನ ಶಾಲೆ ಕಳಿಸ್ಬೋದು ಅಂತ. ಸಿ, ದಿಸ್ ಈಸ್ ಹೌ ಅ ಸೊಸೈಟಿ ಆಪರೇಟ್ಸ್ ಅಂಡ್ ದ ಪಾಲಿಟಿಕ್ಸ್ ಡಿಸೈಡ್ಸ್ ಆಲ್ ದೀಸ್ ಥಿಂಗ್ಸ್. ಅಂಡ್ ದ ಪಾಲಿಟಿಕ್ಸ್ ಪ್ಲೇಡ್ ಬೈ ಗ್ರೇಟ್ ಪೀಪಲ್ ಲೈಕ್ ಜವಾಹರ್ಲಾಲ್ ನೆಹರು and Baba Saheb Ambedkar, and the role played by communists, socialists and Baba Saheb Ambedkar in Constituent Assembly has decided all this. ಇವತ್ತು ಈ ಪ್ರಪಂಚದಲ್ಲಿ ನಾವು ತಲೆ ಎತ್ತಿ ನಿಂತ್ಕೊಳ್ಳುವಂತ ಒಂದು ದೇಶ ಆಗಿದ್ದೀವಿ ಅಂತಂದ್ರೆ, ಹಸಿವು ಕಡಿಮೆ ಆಗಿದೆ ಅಂದ್ರೆ, ಬಡತನ ಕಡಿಮೆ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಈ ರೀತಿಯಾದಂಥ ಒಂದು ಸಂವಿಧಾನವನ್ನು ನಾವು ಬರ್ಕೊಂಡಿದ್ದೀವಿ. ಇದನ್ನ ಮರೆತು ಬಿಟ್ಟು ನಾವು
ಯಾವುದೋ ಒಬ್ಬ ಪೊಲಿಟಿಷಿಯನ್ ಬಗ್ಗೆ ನಮಗಿರೋ ಸಿಟ್ಟನ್ನು ಇಟ್ಕೊಂಡು ಈ ದೇಶದ ಪೊಲಿಟಿಕ್ಸ್ ಕೆಡದು, ದೇಶದಲ್ಲಿ ಏನೂ ಸರಿ ಇಲ್ಲ, ರಿಸರ್ವೇಷನ್ ಇಂದ ಎಲ್ಲ ಕೆಟ್ಟದಾಗ್ಬಿಡ್ತು. ರಿಸರ್ವೇಷನ್ ಇಲ್ಲದೆ ಇದ್ರೆ ಈ ದೇಶದಲ್ಲಿ ಸಿವಿಲ್ ವಾರ್ ಆಗ್ತಾ ಇತ್ತು. ಈ ದೇಶದಲ್ಲಿ ಬಡವರು, ನೊಂದ ಸಮುದಾಯಗಳು ಹುಟ್ಟುತ್ತಾ ಅಸ್ಪೃಶ್ಯರೆಂಬ ಹಣೆಪಟ್ಟಿ ಉಟ್ಕೊಂಡವರು ಸುಮ್ಮನೆ ಇರಬೇಕಿತ್ತ? ಸುಮ್ಮನೆ ಇರ್ತಾ ಇರಲಿಲ್ಲ. ಆದರೆ ಅವರು ಒಂದು ಹಿಂಸಾತ್ಮಕವಾದ ದಾರಿಯನ್ನ ಅದಕ್ಕೆ ಹೋಗದೇ ಇರುವ ಹಾಗೆ ನೋಡಿಕೊಂಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಾನ್ಸ್ಟಿಟ್ಯೂಷನ್. ಇದನ್ನ ನಾವು ನೇಷನ್ ಬಿಲ್ಡಿಂಗ್ ಎಕ್ಸಸೈಸ್ ಅಂತ ನೋಡಬೇಕು. ವೈ ಬಾಬಾ ಸಾಹೇಬ್ ಇಸ್ ಅ ನ್ಯಾಷನಲ್ ಐಕಾನ್ ಅನ್ನೋದಕ್ಕೆ ನಾನು ಇದೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲದೆ ಇದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಬರೆದಿರ್ಬೋದು, ಕಾನ್ಸ್ಟಿಟ್ಯೂಷನ್ ಅದು ಇದೆಲ್ಲ ಮಾಡಿರ್ಬೋದು, ಆದ್ರೆ ದಲಿತರು ವೋಟ್ ಬೇಕು ಅಂತ ಸರ್ಕಾರ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದೆ ಅಂತ. ನೋ, ಅದು ವಾಸ್ತವ ಅಲ್ಲ. ಆಫ್ ಕೋರ್ಸ್ ಇಟ್ ಈಸ್ ದಿ ದಲಿತ್ ಮೂವ್ಮೆಂಟ್ ವಿಚ್ ರೀಸರ್ಫೇಸ್ಡ್ ಅಂಬೇಡ್ಕರ್ ಡ್ಯೂರಿಂಗ್ 80s. 1987ನೇ ಇಸ್ವಿ ತನಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಕೃತಿಗಳನ್ನ ಪ್ರಿಂಟೇ ಹಾಕಿರ್ಲಿಲ್ಲ. ಮಹಾರಾಷ್ಟ್ರದಲ್ಲಿ ದಲಿತ್ ಪ್ಯಾಂಥರ್ಸ್ ಚಳವಳಿ ಹುಟ್ಕೊಂಡು, ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ ಹುಟ್ಕೊಂಡು ಚಳವಳಿ ನಡೆದ ಮೇಲೆ 87ನೇ ಇಸ್ವಿನಲ್ಲಿ ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಕೃತಿಗಳನ್ನ ಮರಾಠಿ ಮತ್ತು ಇಂಗ್ಲಿಷ್ನಲ್ಲಿ ಪ್ರಿಂಟ್ ಹಾಕಿದ್ರು. ಆಮೇಲೆ ಕರ್ನಾಟಕದಲ್ಲಿ ಪ್ರಿಂಟ್ ಹಾಕಿದ್ರು. ಈಗ ಇಡೀ ದೇಶದಲ್ಲಿ ಎಲ್ಲ ಕಡೆಗೂ ಅವರ ಪುಸ್ತಕಗಳು ಲಭ್ಯವಿದೆ. ಅದಾದ್ಮೇಲೆ ಜನ ನೋಡ್ತಾ ಹೋದ್ರು ಆಶ್ಚರ್ಯದಿಂದ, ಅರೆ ಈ ಮನುಷ್ಯ ಏನೇನು ಬರೆದಿದ್ದಾರೆ. 1919ರಲ್ಲಿ ಅವರು ವಾಪಸ್ ಬಂದ ಮೇಲೆ, ಕೊಲಂಬಿಯಾ ಯೂನಿವರ್ಸಿಟಿಯಿಂದ ವಾಪಸ್ ಬಂದ ಮೇಲೆ, ಇಂಡಿಯನ್ ಅಗ್ರಿಕಲ್ಚರ್ ಅಂಡ್ ದ ಪ್ರಾಬ್ಲಮ್ ಆಫ್ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ ಅಂತ ಬರೆದಿದ್ದಾರೆ. ಸಣ್ಣ ಹಿಡುವಳಿಗಳು ಮತ್ತು ಭಾರತದ ಕೃಷಿಯ ಸಮಸ್ಯೆ ಅಂತ. ನೀವು ಇಲ್ಲಿರೋರು ಎಷ್ಟು ಜನ ಮಂಡ್ಯ ಜಿಲ್ಲೆಯವ್ರಿಗೆ ಗೊತ್ತಿಲ್ಲ, ಆದರೆ ಮಂಡ್ಯದ ಬಗ್ಗೆ ನಿಮಗೆ ಗೊತ್ತಿರಲಿ. ಮಂಡ್ಯ ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ರೈತರ ಆತ್ಮಹತ್ಯೆಗಳನ್ನು ಕಾಣ್ತಾ ಇರತಕ್ಕಂಥ ಒಂದು ಜಿಲ್ಲೆ ಇದೆ. ಮತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿಗಳನ್ನು, ಅಂದರೆ 1.5 ಎಕರೆ, 1 ಎಕರೆ, 20 ಗುಂಟೆ ಜಮೀನು ಇರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಅತ್ಯಂತ ಜಾಸ್ತಿ. ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಆರ್ ಹೈಯೆಸ್ಟ್ ಇನ್ ಮಂಡ್ಯ ಡಿಸ್ಟ್ರಿಕ್ಟ್. ದಟ್ ಈಸ್ ಒನ್ ಆಫ್ ದಿ ರೀಸನ್ಸ್ ವೈ ಅಗ್ರಿಕಲ್ಚರ್ ಇಸ್ ನಾಟ್ ಸೋ ಪ್ರೊಡಕ್ಟಿವ್ ಹಿಯರ್. ಹಾಗಾಗಿ ಈ ರೈತರಿಗೆ ತಮ್ಮ ಬದುಕಿನಲ್ಲಿ ಒಂದು ಲಾಭ ಕಾಣಕ್ಕೆ ಸಾಧ್ಯ ಆಗ್ತಿಲ್ಲ, ಆದರೆ ಜೀವನದ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ, ಸಾಲ ಮಾಡ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ wrote about this problem in the second decade of 20th century. ಇದನ್ನ ಜನ ನೋಡೋದು. ಕಾಶ್ಮೀರದ ಸಮಸ್ಯೆ ಬಗ್ಗೆ ಅಂಬೇಡ್ಕರ್ ಬರೆದಿದ್ದಾರೆ. ಬುದ್ಧ ಮತ್ತು ಕಾಲ್ ಮಾರ್ಕ್ಸ್ ಅನ್ನುವಂಥ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ. ಅನಿಲೇಷನ್ ಆಫ್ ಕಾಸ್ಟ್ ವಾಸ್ ನಾಟ್ ಎ book, but it was a lecture which was never delivered. ಲಾಹೋರ್ನಲ್ಲಿ ಜಾತ್ ಪಾತ್ ತೋಡಕ್ ಮಂಡಲ್ ಅಂತ ಒಂದಿರುತ್ತೆ, ಅಂದರೆ ಜಾತಿ ವಿನಾಶಕ್ಕಾಗಿ ಒಂದು ಸಂಸ್ಥೆ ಇರುತ್ತೆ. ಅವರು ಅಂಬೇಡ್ಕರ್ನ ಕರೀತಾರೆ, ನೀವು ಬಂದು ನಮಗೊಂದು ಲೆಕ್ಚರ್ ಕೊಡಬೇಕು ಅಂತ. ಸೊ ಅಂಬೇಡ್ಕರ್ ರೈಟ್ಸ್ ದಟ್ ಲೆಕ್ಚರ್, ಅದನ್ನು ಬರೀತಾರೆ. ಅದೇನೇ ಅನಿಲೇಷನ್ ಆಫ್ ಕಾಸ್ಟ್, ಜಾತಿ ವಿನಾಶದ ಕುರಿತು. ಅದನ್ನು ಕಳಿಸ್ತಾರೆ ಅವ್ರಿಗೆ, ಲಾಹೋರ್ಗೆ ಕಳಿಸಿ, ನಾನು ಇದನ್ನು ಬಂದು ಮಾತಾಡ್ತೀನಿ ಅಂತ. ಅವ್ರು ಹೇಳ್ತಾರೆ, 4 ಸಾಲು ತೆಗೆದುಬಿಡಿ, ಇದರಲ್ಲಿ ಕಾಂಟ್ರವರ್ಸಿ ಆಗುತ್ತೆ ಅಂತ ಹೇಳ್ತಾರೆ. ಆಯ್ತಾ? ಅಂಬೇಡ್ಕರ್ ಹೇಳ್ತಾರೆ, 1 ಅಕ್ಷರ ತೆಗೆದಿಲ್ಲ ಅಂತ ಹೇಳಿ. ಇದು ಈ ಥರ ಇರ್ತಿತ್ತು. ಈಗ ಉದಾಹರಣೆಗೆ ನನ್ನನ್ನು ಇಲ್ಲಿ ಭಾಷಣ ಕರೆದಾಗ ನನ್ನ ಬಗ್ಗೆ ಗೊತ್ತಿರೋವಂಥವ್ರು ಇದ್ರೆ ಡೀನ್ ಪ್ರಿನ್ಸಿಪಾಲ್ಗೆಲ್ಲ ಹೆಗರಿಕೆ ಆಗ್ತಿರುತ್ತೆ, ಇವ್ರು ಏನು ಕಾಂಟ್ರವರ್ಷಿಯಲ್ ಮಾತಾಡ್ತಾರೆ ಅಂತ ಅನಿಸ್ತದೆ. ಇದು ನಿಜವಾಗ್ಲೂ ಆಗಿರುತ್ತೆ ಅಂತ ನಾನು ಅನಿಸ್ತೀನಿ. ಆಯ್ತಾ? ಇವ್ರೇನಾದ್ರು ಮಾತಾಡ್ಬಿಡ್ಬೋದು ಕಾಂಟ್ರವರ್ಸಿ ಅಂತ. ಇದು ಕೆಲವು ಸಂಘ ಸಂಸ್ಥೆಗಳಿಗೂ ಕೂಡ ಇಂಥ ಸಮಸ್ಯೆ ಇರುತ್ತೆ. ಜಾತ್ ಪಾತ್ ತೋಡಕ್ ಮಂಡಲ ಬಾಬಾ ಸಾಹೇಬರಿಗೆ ಅದನ್ನು ಹೇಳ್ತಾರೆ, ನೀವು 4 ಸಾಲು ತೆಗೀರಿ, 1 ಫುಲ್ ಸ್ಟಾಪು ಕ್ಯಾಮ ಕೂಡ ತೆಗೆಯೋದಿಲ್ಲ ಅಂತ ಹೇಳ್ತಾರೆ. ಸೊ ಬೇಡ ಹಂಗಾದ್ರೆ ಅಂತ ಪ್ರೋಗ್ರಾಮೇ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಇವ್ನು ಕರೆದು ಯಾಕಪ್ಪ ಸಮಸ್ಯೆ ಅಂತ. ದೆನ್ ಅಂಬೇಡ್ಕರ್ ಪ್ರಿಂಟ್ಸ್ ದಟ್ ಬುಕ್, ದಟ್ ಈಸ್ ಅನಿಲೇಷನ್ ಆಫ್ ಕಾಸ್ಟ್, ಒನ್ ಆಫ್ ದಿ ವಂಡರ್ಫುಲ್ ವರ್ಕ್ಸ್ ವಿಚ್ ಈಸ್ ಕಂಪಲ್ಸರಿ ಫಾರ್ ಆಲ್ ಆಫ್ ಅಸ್ ಟು ರೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ಇಂಡಿಯನ್ ಕಾಸ್ಟ್ ಸಿಸ್ಟಮ್. ಭಾರತದ ಜಾತಿ ವ್ಯವಸ್ಥೆ ಬಗ್ಗೆ ಅಂಬೇಡ್ಕರ್ ರೀತಿಯಲ್ಲಿ ಬರೆದವರು ಯಾರೂ ಇಲ್ಲ. ಹಾಗೆ ಅವ್ರದ್ದು ಇನ್ನೊಂದು ಬಹಳ ಪ್ರಮುಖವಾದಂಥ ಒಂದು ಪುಸ್ತಕ ಇದೆ, ಅದು ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್. ಇದನ್ನು ನೀವು ಓದಬೇಕು. ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್. ನಿಮ್ಮ ಹತ್ರ ಪೇಪರ್ ಪೆನ್ ಇಲ್ಲದೆ ಇದ್ರು ಮೊಬೈಲಲ್ಲಾದರೂ ನೀವು ಟೈಪ್ ಮಾಡ್ಕೋಬೇಕು, ಓದಬೇಕು. ಸ್ಟೇಟ್ಸ್ ಅಂಡ್ ನಾನು 3-4 ನಿಮಿಷದಲ್ಲಿ ಮುಗಿಸ್ತೀನಿ. ಸೊ ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ಇದು ಆಕ್ಚುಲಿ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಗೆ ಕೊಟ್ಟಿದ್ದಂಥ ಒಂದು ಮೆಮೊರಂಡಮ್. ಅದು ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಅಂತ ಅವರ ಪಾರ್ಟಿ ಇರುತ್ತೆ. ಸೊ ಇಟ್ ಈಸ್ ದಿ ಮೆಮೊರಂಡಮ್ ಆಫ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಟು ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ.
ತುಂಬ ವಿಶೇಷವಾದಂಥ ಪುಸ್ತಕ. ಈ ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಅದರಲ್ಲಿರುವಂಥ ಹಲವಾರು ಅಂಶಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಇಂಥ ಪುಸ್ತಕ ಬರೆದಿದ್ದಾರೆ. ಇದೆಲ್ಲದ್ರ ಬಗ್ಗೆ ಓದಿದ ಮೇಲೆ 95 ನಂತರದಲ್ಲಿ ಎಲ್ಲರೂ ಓದಕ್ಕೆ ಶುರು ಮಾಡಿದ್ರು. ಸಾರಿ, ನಾವು ಅಂಬೇಡ್ಕರ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ಅಂದ್ಕೊಂಡು. ಆಗಲೂ ಕೂಡ ದಲಿತ್ ಕಮ್ಯುನಿಟಿ ಮಾತ್ರ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾ ಇತ್ತು. ಆಮೇಲೆ ನಿಧಾನಕ್ಕೆ ಇದನ್ನೆಲ್ಲ ಓದ್ತಾ ಅಂಬೇಡ್ಕರ್ ವಾಸ್ ಎ ಜೀನಿಯಸ್ ಆಫ್ ದಿ 20th century ಅಂತ ಗೊತ್ತಾಯಿತು. ನೀವು ಎಲ್ಲ ಇದನ್ನ ಓದಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಂಡೆ. ಕಡೆಯದಾಗಿ 2 ವಿಚಾರ ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ. ಫಾರ್ ಎ ಸ್ಪೆಸಿಫಿಕ್ ರೀಸನ್ ನಾನು ಈ ವೋಟಿಂಗ್ ರೈಟ್ಸ್ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡಿದೆ. ವೋಟಿಂಗ್ ರೈಟ್ಸ್ 1950 ಜನವರಿ 26ಕ್ಕೆ ಜಾರಿಗೆ ಬಂದ ಸಂವಿಧಾನದಲ್ಲಿ ನಮಗೆಲ್ಲ ಸಿಕ್ಕ ಮೇಲೆ ಎಲೆಕ್ಷನ್ ಮಾಡೋಣ ಅಂತ ಹೇಳಿದ್ರು. ಎಲೆಕ್ಷನ್ ಮಾಡೋಕ್ಕೆ ವೋಟರ್ಸ್ ರೋಲ್ ಇರಲಿಲ್ಲ, ಮತದಾರರ ಪಟ್ಟಿ ಇರಲಿಲ್ಲ. ಯಾಕಂದ್ರೆ ಎಲ್ರಿಗೂ ಮತದಾರರ ಹಕ್ಕೇ ಇರಲಿಲ್ಲ ಅದಕ್ಕೆ ಮುಂಚೆ. ಆಗ ದಿಸ್ ಈಸ್ ಅನದರ್ ನೇಮ್ ದಟ್ ಯು ವಿಲ್ ಹ್ಯಾವ್ ಟು ನೋಟ್, ಸುಕುಮಾರ್ ಸೇನ್ ಅಂತ. ಸುಕುಮಾರ್ ಸೇನ್ ಈ ದೇಶದ ಚುನಾವಣಾ ಆಯೋಗದ ಮೊದಲ ಮುಖ್ಯಸ್ಥ. ಆತ ಹೇಳಿದ, ಈ ದೇಶದ ಮೂಲೆಯಲ್ಲಿರೋರಿಗೆ ಒಬ್ಬರಿಗೂ ಕೂಡ ಮತದಾನದ ಹಕ್ಕು ಇಲ್ಲದೆ ಇರೋ ತಪ್ಪಬಾರದು, ಆ ಥರ ನೋಡ್ಕೊಳ್ತೀನಿ, ಅದು ನನ್ನ ಜವಾಬ್ದಾರಿ. ಅವ್ರು ಬಂದು ಅರ್ಜಿ ಕೊಡಬೇಕಿಲ್ಲ, ನಮ್ಮವರು ಮನೆಗೆ ಹೋಗಿ ಅವ್ರನ್ನ ವೋಟರ್ ಲಿಸ್ಟಿಗೆ ಸೇರಿಸ್ತಾರೆ ಅಂತ ಹೇಳಿ. ಪೋಲಿಂಗ್ ಬೂತ್ ಹಾಕಿ ಬ್ಯಾಲೆಟ್ ಬಾಕ್ಸ್ನ ಅಲ್ಲಿಗೆ ತೆಗೆದುಕೊಂಡು ಹೋಗೋದಕ್ಕೆ ರೋಡ್ ಇರಲಿಲ್ಲ. ಕೆಲವು ಕಡೆಗೆ ಒಂಟೆ ಮೇಲೆ ತಗೊಂಡೋದ್ರು, ಕುದುರೆ ಮೇಲೆ ತಗೊಂಡೋದ್ರು, ನದಿಯಲ್ಲಿ ಈಜಾಡಿಕೊಂಡು ಆ ಕಡೆಗೆ ಹೋಗಿ ಇಲ್ಲಿಂದ ಹಗ್ಗ ಹಾಕಿ ಇಲ್ಲಿಂದ ಅವರು ಬ್ಯಾಲೆಟ್ ಬಾಕ್ಸ್ ಕಳಿಸಿದ್ರು. ಈ ತರ 1951-52 ಈ ದೇಶದ ಮೊದಲ ಜನರಲ್ ಎಲೆಕ್ಷನ್ ನಡೆಯಿತು. ಸಿ, ದೀಸ್ ಆರ್ ದಿ ಥಿಂಗ್ಸ್ ದಟ್ ಯು ಹ್ಯಾವ್ ಟು ರೀಡ್. ಗೋ ಟು ಗೂಗಲ್, ಗೋ ಟು ChatGPT, ಯೂಸ್ Grok, ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಹಿಸ್ಟ್ರಿ, ದ ಗ್ರೇಟ್ ಹಿಸ್ಟ್ರಿ ಆಫ್ ಇಂಡಿಯನ್ ಡೆಮಾಕ್ರಸಿ. ಇಂಡಿಯನ್ ಡೆಮಾಕ್ರಸಿಗೆ ಈ ರೀತಿಯಾದಂಥ ಒಂದು ಅದ್ಭುತವಾದಂಥ ಇತಿಹಾಸ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದರ ಮಧ್ಯದಲ್ಲಿ ಉರಿಯುವಂಥ ಉಜ್ವಲವಾದಂಥ ಒಂದು ತಾರೆ. ಇವತ್ತು ಆ ಆಶಯಗಳನ್ನು ಅಷ್ಟು ಚೆನ್ನಾಗಿ ನಮ್ಮನ್ನು ಆಳ್ತಕ್ಕಂಥವ್ರು ನಡೆಸ್ಕೊಳ್ತಾ ಇಲ್ಲ. ಅವರು ನಮ್ಮ ವೋಟಿಂಗ್ ರೈಟ್ಸ್ನ ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ರೀತಿಯ ಹುನ್ನಾರ ನಡೀತಿದೆ. ಪಾಲಿಟಿಕ್ಸ್ ಹ್ಯಾಸ್ ಬಿಕಮ್ ಅ ಸಿನಾನಿಮ್ ಟು ಕರಪ್ಷನ್. ಆ ರೀತಿಯಲ್ಲಾಗಿದೆ. ಅದನ್ನು ದಾಟಿ ಒಂದು ನೇಷನ್ ಬಿಲ್ಡಿಂಗ್ ಎಕ್ಸಸೈಸ್ ಮಾಡಬೇಕು ಅಂತಂದರೆ ನಾವು we should get into politics. We should understand all of the people who are here need not be politicians, but we should understand what is politics. ಆ ಒಂದು ರಾಜಕಾರಣನ ನಾವು ಅರ್ಥ ಮಾಡ್ಕೋಬೇಕು. ನೀವು ಎಲ್ಲರನ್ನೂ ಓದಬೇಕು. ನೀವು ಮಹಾತ್ಮ ಗಾಂಧಿ ಅವ್ರನ್ನ ಓದಬೇಕು, ಜವಾಹರ್ಲಾಲ್ ನೆಹರು ಅವ್ರನ್ನ ಓದಬೇಕು, ಭಗತ್ ಸಿಂಗ್ರನ್ನ ಓದಬೇಕು, ಅಂಬೇಡ್ಕರ್ನ ಓದಲೇಬೇಕು. ಅಂಬೇಡ್ಕರ್ನ ನೀವು ಓದಬೇಕು. ಅಂಥದನ್ನ ಮಾಡೋದಕ್ಕೆ ಈ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ನಿಮಗೆ ಏನಾದರೂ ಸ್ಫೂರ್ತಿಯನ್ನು ತಂದುಕೊಡ್ಬೋದು ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.